ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, ಕರ್ನಾಟಕದಲ್ಲಿ ಒಳ ಮೀಸಲಾತಿ ಜಾರಿಯಾದ ಮೇಲೆ ಏನು ಒಂದು ಉದ್ಯೋಗದ ಜಾತ್ರೆ ಪ್ರಾರಂಭ ಆಗ್ತದೆ ಅಂತ ಹೇಳಿ ಎಲ್ಲರೂ ಮಾತಾಡ್ತಾ ಇದ್ರು. ಅದರ ಒಂದು ಪ್ರಾರಂಭ ಆದಂತಿದೆ ಸ್ನೇಹಿತರೆ. ಯಾಕಂದ್ರೆ ಕರ್ನಾಟಕ ಸರ್ಕಾರ ಕೆಇಎ ಮುಖಾಂತರ ಅಂದ್ರೆ ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಏನಿದೆಯಲ್ಲ ಅದರ ಮೂಲಕ SDA, FDA, ಗ್ರೂಪ್ ಸಿ ಮತ್ತೆ ಅಕೌಂಟೆಂಟ್ ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ ಅನ್ನ ಹೊರಗಡೆ ಹಾಕಿದೆ ಸ್ನೇಹಿತರೆ. ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಆಗ್ಬಹುದು ಅಂತಂದ್ರೆ PUC, ITI, ಡಿಪ್ಲೊಮಾ, ಡಿಗ್ರಿ ಈ ಎಲ್ಲ ವಿದ್ಯಾರ್ಥಿಯನ್ನು ಹೊಂದಿದವರು ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು ಸ್ನೇಹಿತರೆ. ಹಾಗಾದ್ರೆ ಎಲ್ಲೆಲ್ಲಿ ಕಾಲ್ಫಾರ್ಮ್ ಆಗಿದಾವೆ ನಾವಿಲ್ಲಿ ಒಂದು ಶಾರ್ಟ್ ಆಗಿ ನೋಡೋದಾತಂದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು, ಆಮೇಲೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಆಮೇಲೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕೃಷಿ ಮಾರಾಟ ಇಲಾಖೆ, ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತೆ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಈ ಎಲ್ಲ ಏನಂದ್ರೆ ಒಂದು ಇಲಾಖೆಗಳಲ್ಲಿ SDA, FDA ಮತ್ತೆ ಏನಂದ್ರೆ ಗ್ರೂಪ್ ಸಿ, ಗ್ರೂಪ್ ಬಿ ಈ ಹುದ್ದೆಗಳಿಗೆ ಏನಂದ್ರೆ ಕೆಇಎ ಮುಖಾಂತರ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಒಂದು ನೋಟಿಫಿಕೇಶನ್ ಅನ್ನ ಹೊಡಿಸಿದೆ ಸ್ನೇಹಿತರೆ. ನೋಟಿಫಿಕೇಶನ್ ಸಹ ನೀವು ಇಲ್ಲಿ ನೋಡಬಹುದು. 8/10/2025 25 ಏನಂದ್ರೆ ಹೊರಗಡೆ ಬಂದಿದೆ. ನೋಡೋಣ ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬಹುದು ಮತ್ತೆ ಏಜ್ ಲಿಮಿಟ್ ಏನಿದೆ ಮತ್ತೆ ಇನ್ನಿತರ ಫುಲ್ ಡೀಟೇಲ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡೋದು ಒಂದು ಯಶಸ್ಸಿನ ಗುಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಕ್ವಶನ್ ಪೇಪರ್ ನ ಅನಲೈಸ್ ಮಾಡೋದ್ರ ಮೂಲಕ ಎಕ್ಸಾಮಿನ ಹಂತಗಳನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಎಕ್ಸಾಮ್ ಯಾವ ರೀತಿ ಇರ್ತೈತೆ ಅಂತ ಹೇಳಿ ಒಂದು ಕ್ಲಿಯರ್ ಆದಂತ ಪಿಕ್ಚರ್ ಅನ್ನ ನಾವು ಏನಂದ್ರೆ ತಿಳ್ಕೊಳ್ಬಹುದು ಸ್ನೇಹಿತರೆ. ಈ ಒಂದು ನಿಟ್ಟಿನಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬರ್ ಆಗಿರುವಂತ ವ್ಯೂವರ್ಸ್ ಆಗಿರುವಂತ ನಿಮ್ಮೆಲ್ಲರಿಗೂ ಒಂದು ಏನಂದ್ರೆ ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಲಾಂಚ್ ಮಾಡ್ತಾ ಇದ್ದೀನಿ. ಈ ಕ್ವಶನ್ ಪೇಪರ್ ಬ್ಯಾಂಕ್ ಅಲ್ಲಿ ಏನಿರ್ತೈತೆ ಅಂದ್ರೆ ಗ್ರೂಪ್ ಡಿ ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳು ಇರ್ತವೆ. 2005 ಹಿಡ್ಕೊಂಡು 2022 ವರೆಗೆ ನಡೆದಿರುವಂತ 30 ಸೆಟ್ ಕ್ವಶನ್ ಪೇಪರ್ ಗಳನ್ನ ಕೇವಲ 99 ರೂಪಾಯಿಗಳಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಏನ್ ಬೇಕಂದ್ರೆ ನಿಮಗೆ NTPC ಕ್ವಶನ್ ಪೇಪರ್ ಬೇಕಂತಾರೆ NTPC ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳನ್ನ 40 ಸೆಟ್ ಕ್ವಶನ್ ಪೇಪರ್ ಇರ್ತವೆ. ಇದು ಸಹ ನೀವು 99 ರೂಪಾಯಿಗಳನ್ನ ಪಾವತಿ ಮಾಡಿ ಇದನ್ನ ತೆಗೆದುಕೊಳ್ಬಹುದು. ಅದರ ಜೊತೆಗೆ SSC GD ಯಾರೆಲ್ಲ ಪ್ರಿಪರೇಷನ್ ನಡೆಸ್ತಾ ಇದ್ರ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಇದಾವೆ. ಅವರು ಸಹ 40 ಸೆಟ್ ಕ್ವಶನ್ ಪೇಪರ್ ಗಳಿದಾವೆ. ಇದನ್ನು 99 ರೂಪಾಯಿಗಳನ್ನ ಪಾವತಿ ಮಾಡಿ ನೀವು ತೆಗೆದುಕೊಳ್ಬಹುದು. ಇದರ ಜೊತೆಗೆ ಯಾರೆಲ್ಲ RRB ಟೆಕ್ನಿಷಿಯನ್, ALP, RPF, SSC ಹಾಗೆ ಈಗ ಪ್ಯಾರಾಮೆಡಿಕಲ್ ಕಾಲ್ಫಾರ್ಮ್ ಆಗಿದಾವೆ, ಇದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಬೇಕಂದ್ರೆ ಅವು ಇದಾವೆ. ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿ ಅದರ ಕ್ವಶನ್ ಪೇಪರ್ ಗಳನ್ನ ನೀವು ಸಹ ತೆಗೆದುಕೊಳ್ಬಹುದು ಸ್ನೇಹಿತರೆ. ಯಾರೆಲ್ಲ ಈ ಕ್ವಶನ್ ಪೇಪರ್ ಗಳು ಬೇಕಂತೀರಿ ಅವರು ಈ 99 ರೂಪಾಯಿಗಳನ್ನ ಪಾವತಿ ಮಾಡಿ ಈ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಈ ಪ್ರಶ್ನೆ ಪತ್ರಗಳನ್ನ ನೀವು ತೆಗೆದುಕೊಳ್ಬಹುದು ಸ್ನೇಹಿತರೆ. ಅದರ ಜೊತೆಗೆ ಸರ್ ನಿಮ್ ಚಾನೆಲ್ ನ ವತಿಯಿಂದ ಏನಾದ್ರೂ ಸ್ಟಡಿ ಮೆಟೀರಿಯಲ್ ಇದೆಯಾ ಅಂತ ನೀವು ಕೇಳಿದ್ರೆ ಖಂಡಿತ ಸ್ಟಡಿ ಮೆಟೀರಿಯಲ್ ಇದೆ ಸ್ನೇಹಿತರೆ. ಯಾರೆಲ್ಲ ಗ್ರೂಪ್ ಡಿ, ಅಸಿಸ್ಟೆಂಟ್ ಲೋಕೋ ಪೈಲಟ್, NTPC ಟೆಕ್ನಿಷಿಯನ್, SSC ಹೀಗೆ ಈ ಎಲ್ಲ ಎಕ್ಸಾಮ್ ಗಳಿಗೆ ಪ್ರಿಪರೇಷನ್ ನಡೆಸ್ತಾ ಇದ್ರು ಆ ಎಲ್ಲ ಸಿಲೆಬಸ್ ನ ಪ್ರಕಾರ ಈ ಒಂದು ಸ್ಟಡಿ ಮೆಟೀರಿಯಲ್ ನಾವು ರೆಡಿ ಮಾಡಿದ್ವಿ ಸ್ನೇಹಿತರೆ. ಇದರಲ್ಲಿ ಏನಿರ್ತದೆ ಅಂದ್ರೆ ಜನರಲ್ ಸೈನ್ಸ್ ಅಲ್ಲಿ ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದರ ಒಂದು ಡಿಟೇಲ್ ಆದಂತ ಮತ್ತೆ ಅದರ ಜೊತೆಗೆ ಕಡೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಆನ್ಸರ್ ಗಳು ಇರ್ತವೆ. ಇನ್ನ ಇದರ ಜೊತೆಗೆ ಕರೆಂಟ್ ಅಫೇರ್ಸ್ 2024 ಜನವರಿಯಿಂದ 2025 ಮೇ ಅಂದ್ರೆ ಸರಿಸುಮಾರು 17 ತಿಂಗಳ ಒಳಗೆ ಒಂದು ಕರೆಂಟ್ ಅಫೇರ್ಸ್ ಅನ್ನ ನಿಮಗೆ ಡಿಟೇಲ್ ಆದಂತ ಕರೆಂಟ್ ಅಫೇರ್ಸ್ ನಿಮಗೆ ಕೊಡ್ತೀವಿ ಸ್ನೇಹಿತರೆ. ಇದರ ಜೊತೆಗೆ ಇಂಡಿಯನ್ ಹಿಸ್ಟ್ರಿ, ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನವನ್ನ ನೋಟ್ಸ್ ಬರ್ತೈತೆ ನಿಮಗೆ. ಅದರ ಜೊತೆಗೆ ಜನರಲ್ ಅವೇರ್ನೆಸ್ 2024 2025 ವರೆಗೆ ಏನೆಲ್ಲ GK ಮೇಲೆ ಕೇಳಬಹುದು ಅಂತ ಹೇಳಿ ಅದರ ಒಂದು ಫುಲ್ ಆದಂತ GK ಅನ್ನ ನಿಮ್ಗೆ ಕೊಡ್ತೀವಿ. ಇದರ ಜೊತೆಗೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತ ಹಳೆಯ ಪ್ರಶ್ನೆ ಪತ್ರಗಳು ಇದರ ಜೊತೆ ಉಚಿತವಾಗಿರ್ತವೆ ಸ್ನೇಹಿತರೆ. ಈ ಎಲ್ಲ ಒಂದು ಏನಂದ್ರೆ PDF ನ ರೂಪದಲ್ಲಿ ಇರ್ತದೆ ಸ್ನೇಹಿತರೆ ಈ ಬುಕ್. ಇದೇನಂದ್ರೆ ನಿಮ್ಗೆ ಯಾರಿಗೆಲ್ಲ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ. ಕೇವಲ ಇದರ ಬೆಲೆ ಎಷ್ಟಿರ್ತಂದ್ರೆ 299 ರೂಪಾಯಿಗಳಿಗೆ ಇರ್ತಾವೆ. ನಿಮ್ಗೆ 299ಗಳನ್ನ ಪಾವತಿ ಮಾಡಿ ಈ ಒಂದು ನೋಟ್ಸ್ ಅನ್ನ ನೀವೆಲ್ಲರೂ ತೆಗೆದುಕೊಳ್ಬಹುದು ಸ್ನೇಹಿತರೆ. ಇದು ಡಿಟೇಲ್ ಆದಂತ ನೋಟಿಫಿಕೇಶನ್ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಏನಂದ್ರೆ ಇದು ಹೊರಗಡೆ ಬಂದಿದೆ. ಇದು ಆದೇಶ ಸಂಖ್ಯೆ ಇಲ್ಲಿ ಇದನ್ನ ನೋಡ್ಬೋದು ನೀವು. ಇಲ್ಲಿ 8 ಇಲಾಖೆ ಏನ್ ಕೊಡಿದಾರಲ್ಲ ಈ 8 ಇಲಾಖೆಗಳಲ್ಲಿ
ಹುದ್ದೆಗಳು ಕಾಲ್ಫಾರ್ಮ್ ಆಗಿದಾವೆ. ನಾವು ಅವಾಗಲೇ ಹೇಳಿದಾಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಆಮೇಲೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕೃಷಿ ಮಾರಾಟ ಇಲಾಖೆ, ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಪದವಿ ಪೂರ್ವ ಇಲಾಖೆ. ಈ ಒಂದು 8 ಏನು ಒಂದು ಇಲಾಖೆಗಳಲ್ಲ, ಈ 8 ಇಲಾಖೆಗಳಲ್ಲಿ ಈಗ ಹುದ್ದೆಗಳು ಕಾಲ್ಫಾರ್ಮ್ ಆಗಿದಾವೆ. ಯಾವ್ಯಾವ ಹುದ್ದೆಗಳು ಕಾಲ್ಫಾರ್ಮ್ ಆಗಿದಾವೆ ಅಂತ ಒಂದೊಂದ ನೋಡ್ತಾ ಹೋಗೋಣ. ಪ್ರತಿಯೊಂದು ಇಲಾಖೆಯಲ್ಲಿ ಸಪರೇಟ್ ಆದಂತ ಹುದ್ದೆಗಳು ಕಾಲ್ಫಾರ್ಮ್ ಆಗಿದಾವೆ. ಇಲ್ಲಿ ನೋಡ್ಬೋದು ನೀವು, ಮೊದಲನೇದ್ದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿ ಇರುವ ಹುದ್ದೆಗಳು. ಇಲ್ಲಿ ಯಾವ ಹುದ್ದೆಗಳು ಖಾಲಿ ಇದಾವ ಅಂತಾರ, ಪ್ರಥಮ ದರ್ಜೆ ಸಹಾಯಕರು, ಪ್ರಥಮ ದರ್ಜೆ ಏನಂದ್ರೆ ಕೋರ್ಟ್ ಕ್ಲರ್ಕ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ಕೊಡ್ತಾರೆ. ಇಲ್ಲಿ ಅಂದ್ರೆ ಇಲ್ಲಿ 4 ಹುದ್ದೆಗಳು ಇವು ಕಾಲ್ಫಾರ್ಮ್ ಆಗಿದಾವೆ. ಇನ್ನ ಎರಡನೇ ದ್ವಿತೀಯ ದರ್ಜೆ ಸಹಾಯಕರು, ಇವು 14 ಹುದ್ದೆಗಳು ಇದಾವೆ. ಟೋಟಲ್ ಆಗಿ ಈ ಇಲಾಖೆಯಲ್ಲಿ 18 ಹುದ್ದೆಗಳು ಕಾಲ್ಫಾರ್ಮ್ ಇದ್ದಂಗೆ ಆಯ್ತು. ಇನ್ ನೆಕ್ಸ್ಟ್ ನಾವ್ ಇಲಾಖೆ ಯಾವ್ದಂತ ನೋಡೋದಾತಂದ್ರೆ ಪ್ರತಿಯೊಂದನ್ನು ನೋಡ್ತಾ ಹೋಗೋಣ. ಇನ್ ನೆಕ್ಸ್ಟ್ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ನಲ್ಲಿ ಖಾಲಿ ಇರುವಂತ ಹುದ್ದೆಗಳು ಯಾವ್ಯಾವು? ಇಲ್ಲಿ ಯಾವ್ದಾವ ಅಂದ್ರ ಅಧಿಕಾರಿ, ಇಲ್ಲಿ ಯಾವ್ದ್ರ ಗ್ರೂಪ್ ಬಿ ಎಲ್ ಬರ್ತತಿ, ಲೆಕ್ಕಪತ್ರ ಮಾರುಕಟ್ಟೆ ಅಂತ ಕರೀತಾರೆ. ಇಲ್ಲಿ ಎಷ್ಟಂದ್ರೆ 7 ಹುದ್ದೆಗಳು ಕಾಲ್ಫಾರ್ಮ್ ಆಗಿದಾವೆ. ಇಲ್ಲಿ ನೋಡ್ಬೋದು ಅವ್ರ ವೇತನ ಶ್ರೇಣಿಯನ್ನ ಕೊಟ್ಟಿದ್ದಾರೆ, ಇದನ್ನ ನೋಡ್ತಾ ಬನ್ನಿ. ಇನ್ನ ನೆಕ್ಸ್ಟ್ ಇಲ್ಲಿ ಅಂದ್ರೆ ಕಿರಿಯ ಅಧಿಕಾರಿ, ಇಲ್ಲಿ ಅಂದ್ರೆ ಬೆಂಗಳೂರು ಸಂಕೀರ್ಣ, ಇಲ್ಲಿ ಅಂದ್ರೆ ಇಲ್ಲಿ 2 ಹುದ್ದೆಗಳು ಕಾಲ್ಫಾರ್ಮ್ ಆಗಿದಾವೆ. ಇನ್ನೊಂದ್ರೆ ಕಿರಿಯ ಅಧಿಕಾರಿ ಸಂಶೋಧನೆ ಮತ್ತು ಅಭಿವೃದ್ಧಿ, ಇದು 1 ಹುದ್ದೆ ಕಾಲ್ಫಾರ್ಮ್ ಇದೆ. ಕಿರಿಯ ಅಧಿಕಾರಿ ಉತ್ಪಾದನೆ ನಿರ್ವಹಣೆ ಅಂತ ಹೇಳ್ತಾರೆ, ಇದು ಎಷ್ಟಂದ್ರೆ 2 ಹುದ್ದೆಗಳು ಕಾಲ್ಫಾರ್ಮ್ ಇದಾವೆ. ಕಿರಿಯ ಅಧಿಕಾರಿ ಉಗ್ರ ಸಾಮಗ್ರಿ ಮತ್ತು ಉಗ್ರಾಣ ವಿಭಾಗ, ಇಲ್ಲಿ 2 ಹುದ್ದೆಗಳು ಕಾಲ್ಫಾರ್ಮ್ ಆಗಿದಾವೆ. ಟೋಟಲ್ ಆಗಿ ಈ ಒಂದು ಇಲಾಖೆಯಲ್ಲಿ 14 ಹುದ್ದೆಗಳು ಕಾಲ್ಫಾರ್ಮ್ ಇದಾವೆ. ಯಾವ್ದ್ರ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಇದೆಯಲ್ಲ, ಇಲ್ಲಿ ಟೋಟಲ್ ಆಗಿ ಎಷ್ಟಂದ್ರೆ 14 ಹುದ್ದೆಗಳು ಕಾಲ್ಫಾರ್ಮ್ ಆಗಿದಾವೆ. ಇವಕ್ಕೆ ಏನ್ ಕ್ವಾಲಿಫಿಕೇಶನ್ ಬೇಕು ಅದನ್ನ ನಾವು ಮುಂದೆ ನೋಡೋಣ. ಈಗ ಜಸ್ಟ್ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಕಾಲ್ಫಾರ್ಮ್ ಇದಾವೆ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇದೆಯಲ್ಲ, ಇಲ್ಲಿ ಖಾಲಿ ಇರುವಂತ ಹುದ್ದೆಗಳು ಯಾವ್ಯಾವ ಅಂತಂದ್ರೆ ಜೂನಿಯರ್ ಪ್ರೋಗ್ರಾಮರ್, ಇದು ಬಿ ಒಂದು ಗ್ರೂಪ್ ನ ಹುದ್ದೆ ಆಗ್ತದೆ. ಇಲ್ಲಿ ಎಷ್ಟದಾವ ಅಂದ್ರ 4 ಹುದ್ದೆಗಳು ಕಾಲ್ಫಾರ್ಮ್ ಆಗಿದಾವೆ. ಇನ್ನು ಸಹಾಯಕ ಇಂಜಿನಿಯರ್, ಇದು 1 ಹುದ್ದೆ ಕಾಲ್ಫಾರ್ಮ್ ಆಗಿದೆ. ಇನ್ನು ಸಹಾಯಕ ಗ್ರಂಥಪಾಲಕ, ಇವು ಎಷ್ಟಂದ್ರೆ ಇದು ಒಂದು ಹುದ್ದೆ ಕಾಲ್ಫಾರ್ಮ್ ಆಗಿದೆ. ಸಹಾಯಕ ಗ್ರೂಪ್ ಸಿ ಬರ್ತೈತಿ, ಇದು 11 ಹುದ್ದೆಗಳು ಕಾಲ್ಫಾರ್ಮ್ ಆಗಿದಾವೆ. ಇನ್ನು ಕಿರಿಯ ಸಹಾಯಕ, ಇದು ಸಹ 23 ಹುದ್ದೆಗಳು ಕಾಲ್ಫಾರ್ಮ್ ಆಗಿದಾವೆ. ಟೋಟಲ್ ಆಗಿ ಈ ಇಲಾಖೆಯಲ್ಲಿ 40 ಹುದ್ದೆಗಳು ಕಾಲ್ಫಾರ್ಮ್ ಆಗಿದಾವೆ ಸ್ನೇಹಿತರೆ. ಈ ರೀತಿಯ ಪ್ರತಿಯೊಂದು ಇಲಾಖೆಯನ್ನ ನೋಡ್ತಾ ಹೋಗೋಣ ಕ್ವಿಕ್ ಆಗಿ. ಇನ್ನ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಯಾವ್ದ್ರ, ಸಹಾಯಕ ಲೆಕ್ಕಿಗ, ಅವು 3 ಹುದ್ದೆಗಳು ಕಾಲ್ಫಾರ್ಮ್ ಇದಾವೆ. ನಿರ್ವಾಹಕ 60 ಹುದ್ದೆಗಳು ಕಾಲ್ಫಾರ್ಮ್ ಆಗಿದಾವೆ. ಟೋಟಲ್ ಆಗಿ ಇದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ 63 ಏನಂತಂದ್ರ ಹುದ್ದೆಗಳು ಕಾಲ್ಫಾರ್ಮ್ ಆದಂಗೆ ಅದು. ಇದಕ್ಕೆ ಏನಂತಂದ್ರೆ ಇಲ್ಲಿ ಅವ್ರು ಕೊಡ್ತಾರ ಏನ್ ಸಹಾಯಕ ಲೆಕ್ಕ ಮತ್ತು ನಿರ್ವಾಹಕ ಹುದ್ದೆಗಳಿಗೆ ಆಯ್ಕೆಗೊಂಡ ಅರ್ಹ ಅಭ್ಯರ್ಥಿಯನ್ನು 1 ವರ್ಷದ ಅವಧಿಗೆ ಕೆಲಸದ ಮೇಲೆ ತರಬೇತಿಗೆ ನಿಯೋಜಿಸಲಾಗುವುದು. ಸದರಿ ಅವಧಿಯಲ್ಲಿ 14,000 ಮಾಸಿಕ ತರಬೇತಿಯನ್ನ ಮಾತ್ರ ಕೊಡಲಾಗುವುದು ಅಂತ ಕರೀತಾರ. ಅಂದ್ರೆ ಒಂದು ಪ್ರೊಬೇಷನರಿ ಪೀರಿಯಡ್ ಮೇಲೆ ಹಾಕೊಂಡ್ ಕಾಣ್ತಾರ, ಅವಾಗ ಪ್ರೊಬೇಷನರಿ ಪೀರಿಯಡ್ ಅಲ್ಲಿ 14,000 ಅಷ್ಟೇ ಬೇಸಿಕ್ ಕೊಡ್ತಾರ ಅಂತ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಏನಂತಂದ್ರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಇಲ್ಲಿ ಎಷ್ಟು ಹುದ್ದೆ ಕಾಲ್ಫಾರ್ಮ್ ಆದಾವ ನೋಡೋಣ. ಇಲ್ಲಿ ಸಹಾಯಕ ಸಂಚಾರ ನಿರೀಕ್ಷಕ 15 ಹುದ್ದೆಗಳು ಕಾಲ್ಫಾರ್ಮ್ ಇದಾವೆ. ಸಹಾಯಕ ಸಂಚಾರಕ ನಿರೀಕ್ಷಕ ಹಿಂಬಾಕಿ ಬ್ಯಾಕ್ಲಾಗ್ ಅಂತ ಅವಿದಾವು. ಎಷ್ಟಂತಂದ್ರ 4 ಹುದ್ದೆಗಳು, ಟೋಟಲ್ ಆಗಿ 19 ಹುದ್ದೆಗಳು ಇಲ್ಲಿ ಕಾಲ್ಫಾರ್ಮ್ ಆಗಿದಾವೆ. ಇಲ್ಲೂ ಸಹ ಅದೇ ಕಂಡೀಷನ್ ಅನ್ನ ಹಾಕಿದ್ದಾರೆ. ಇಲ್ಲಿ ನೀವು ಓದ್ಕೋಬಹುದು, ಇದನ್ನ ನೋಡ್ಕೋರಿ. ಇದು ಇಲ್ಲಿ ಏನಂದ್ರೆ ಇದನ್ನು ಅದನ್ನೇ ಹೇಳ್ತಾರೆ. ಈ ಒಂದು ಫುಲ್ ಡಿಟೇಲ್ ಆದಂತ ಒಂದು ನೋಟಿಫಿಕೇಶನ್ ನಿಮಗೆ ಬೇಕಂತಂದ್ರೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಏನಂದ್ರೆ PDF ಬೇಕು ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಇದನ್ನ ಸೆಂಡ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಫುಲ್ ಡಿಟೇಲ್ ಆದಂತ ನೋಟಿಫಿಕೇಶನ್ ಅನ್ನ ಹಾಕಿರ್ತೀನಿ, ನೋಡ್ಕೊಡ್ರಿ. ಇಲ್ಲಾಂದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ನಿಮಗೆ ಸಿಗ್ತೈತಿ. ಇದನ್ನ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಒಂದ್ ಸಲ ಡಿಟೇಲ್ ಆಗಿ ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಮತ್ತೆ ಏನೆಲ್ಲ ಕ್ವಾಲಿಫಿಕೇಶನ್ ಇದೆ ಮತ್ತೆ ಅದಕ್ಕೆ ಬೇಕಾದಂತ ಎಲ್ಲಾ ಮಾಹಿತಿಯನ್ನ ತಿಳ್ಕೊಂಡ ನಂತರನೇ ನೀವೇನಂದ್ರೆ ಅಪ್ಲಿಕೇಶನ್ ನ ಹಾಕಿ ಸ್ನೇಹಿತರೆ. ಇನ್ ನೆಕ್ಸ್ಟ್ ಕೃಷಿ ಮಾರಾಟ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಯಾವುವು? ಸಹಾಯಕ ಅಭಿಯಂತರರು 10 ಹುದ್ದೆಗಳ ಕಾಲ್ಫಾರ್ಮ್ ಇದಾವೆ. ಆಮೇಲೆ ಕಿರಿಯ ಅಭಿಯಂತರರು 5 ಹುದ್ದೆಗಳ ಕಾಲ್ಫಾರ್ಮ್ ಇದಾವೆ. ಮಾರುಕಟ್ಟೆ ಮೇಲ್ವಿಚಾರಕರು 30 ಹುದ್ದೆಗಳು ಕಾಲ್ಫಾರ್ಮ್ ಇದಾವೆ. ಪ್ರಥಮ ದರ್ಜೆ ಸಹಾಯಕರು 30 ಹುದ್ದೆಗಳು ಕಾಲ್ಫಾರ್ಮ್ ಆಗಿದಾವೆ. ಇವು ನಾನು ಇಲಾಖೆ ವಾರು ಹೇಳ್ತಾ ಇದ್ದೀನಿ. ನಿಮಗೆ ಮುಂದೆ ಏನಂತಂದ್ರೆ ಇಲ್ಲಿ ಇದರ ಒಂದು ಏನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಸಹ ನಾನು ಹೇಳ್ತೀನಿ. ಇನ್ನು ದ್ವಿತೀಯ ದರ್ಜೆ ಸಹಾಯಕರು ಇವು 30 ಹುದ್ದೆಗಳು ಕಾಲ್ಫಾರ್ಮ್ ಇದಾವೆ.
ಮಾರಾಟ ಸಹಾಯಕರು 75 ಹುದ್ದೆಗಳು, ಅಂದ್ರೆ ಟೋಟಲ್ ಆಗಿ ಈ ಒಂದು ಕೃಷಿ ಮಾರುಕಟ್ಟೆ ಇಲಾಖೆಯಲ್ಲಿ ಟೋಟಲ್ ಆಗಿ 180 ಹುದ್ದೆಗಳು ಕನ್ಫರ್ಮ್ ಆದಂಗೆ ಅದು. ಇನ್ ನೆಕ್ಸ್ಟ್ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಯಾವುವು? ಪ್ರಥಮ ದರ್ಜೆ ಸಹಾಯಕರು 50 ಹುದ್ದೆ ಅಷ್ಟೇ ಅದಾವ ಇಲ್ಲಿ 50 ಏನಂದ್ರೆ ಒಟ್ಟು ಹುದ್ದೆಗಳು 50 ಹುದ್ದೆಗಳು ಕನ್ಫರ್ಮ್ ಆದವು. ಇನ್ನ ಶಾಲಾ ಶಿಕ್ಷಣ ಇಲಾಖೆ ಇಲ್ಲಿ ಅಂತಂದ್ರ ಗ್ರೂಪ್ ಸಿ ಗ್ರಂಥಪಾಲಕ ಹುದ್ದೆಗಳು ಅಷ್ಟೇ ಖಾಲಿ ಇದಾವೆ, ಇಲ್ಲಿ 10 ಹುದ್ದೆಗಳಿದಾವ. ಈ 10 ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ನ ಹಾಕ್ಬಹುದು. ಇನ್ ನೆಕ್ಸ್ಟ್ ನಾವು ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಶೈಕ್ಷಣಿಕ ಅರ್ಹತೆಯನ್ನ ನೋಡೋಣ. ಅಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನೀವು ಏನೆಲ್ಲಾ ಕ್ವಾಲಿಫಿಕೇಶನ್ ಅನ್ನ ಹಾಕ್ಬಹುದು. ಇಲ್ಲಿ ನೀವು ಮೇಲೆ ನೋಡ್ಕೊಂಡಿರ್ಬೇಕು ಯಾವ ಯಾವ ಹುದ್ದೆಗಳಂತ, ಇಲ್ಲಿ ಬರೀ ಹುದ್ದೆಗಳ ಹೆಸರು ಕೊಡ್ತಾರೆ, ನೀವು ಇಲ್ಲಿ ಅವಕ್ಕ ಏನ್ ಬೇಕಂತ ನೋಡ್ಬೋದು. ನೀವು ಮೇಲೆ ಇದು ನೋಡುವಾಗ ನೀವು ಯಾವ್ದಕ್ ಅಪ್ಲಿಕೇಶನ್ ಹಾಕಿರ್ತೀರ ಅಂತ ಗೊತ್ತಿರ್ಬೇಕು, ಅವಾಗ ಇಲ್ಲಿ ನೋಡ್ಕೋಬಹುದು. ನಾವು ಅವಾಗ ನೋಡಿದಲ್ಲ ಎಲ್ಲಾ ಇಲಾಖೆಯಲ್ಲಿ, ಇದಕ್ಕೆ ಎಲ್ಲಾ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರು ಅಂತ ಏನ್ ಬರ್ತಾವಲ್ಲ ಆ ಗ್ರೂಪ್ ಸಿ ಮತ್ತು ಪ್ರಥಮ ದರ್ಜೆ ಸಹಾಯಕರು ಈ ಎಲ್ಲಾ ಏನಾದ್ರೂ ಹುದ್ದೆಗಳಿಗೆ ಕ್ವಾಲಿಫಿಕೇಶನ್ ಏನ್ ಬೇಕಂದ್ರೆ ಡಿಗ್ರಿ, ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿಯನ್ನ ಹೊಂದಿರಬೇಕು. ಎನಿ ಡಿಗ್ರಿಯನ್ನ ನೀವು ಮಾಡಿದ್ರು ಇದಕ್ಕ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಇನ್ ನೆಕ್ಸ್ಟ್ ಏನಂದ್ರೆ ದ್ವಿತೀಯ ದರ್ಜೆ ಸಹಾಯಕರು, ಮಾರಾಟ ಸಹಾಯಕರು ಮತ್ತು ಕಿರಿಯ ಸಹಾಯಕರು ಅಂತ ಏನ್ ಈ ಹುದ್ದೆಗಳು ಬರ್ತಾವಲ್ಲ, ಇದಕ್ಕೆ ಏನಂತಂದ್ರೆ ದ್ವಿತೀಯ PUC ಮತ್ತು ಅದಕ್ಕೆ ತತ್ಸಮಾನವಾದಂತ ಒಂದು ಕ್ವಾಲಿಫಿಕೇಶನ್ ಅನ್ನ ನೀವು ಹೊಂದಿರಬಹುದು. ತತ್ಸಮಾನ ಕ್ವಾಲಿಫಿಕೇಶನ್ ಅಂದ್ರೆ ಏನು? ITI ಮಾಡಿರ್ಬೋದು, ಇಲ್ಲಿ ಡಿಪ್ಲೊಮಾ ಮಾಡಿರ್ಬೋದು, ಈ ಏನಂದ್ರೆ 3 ವರ್ಷದ ಡಿಪ್ಲೊಮಾ ಅಥವಾ 2 ವರ್ಷದ ITI, JOC, JODC, JLDC ಇವ್ ಯಾವ್ದನ್ನ ಮಾಡಿದ್ರು ಸಹ ನೀವು ಅದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ನೀವ್ ಯಾವ್ದಕ್ ಅಪ್ಲಿಕೇಶನ್ ಹಾಕ್ತೀರಾ ಅಂತ ಮೊದಲಿಗೆ ನೋಡ್ಕೊಂಡು ಆಮೇಲೆ ಕ್ವಾಲಿಫಿಕೇಶನ್ ಅನ್ನ ನೋಡ್ಕೋರಿ. ನೆಕ್ಸ್ಟ್ ಸಹಾಯಕ ಸಂಚಾರ ನಿರೀಕ್ಷಕ, ಇದಕ್ಕೆ ಏನಂತಂದ್ರೆ ಕಲಾ ಮತ್ತು ವಾಣಿಜ್ಯ ವಿಜ್ಞಾನದಲ್ಲಿ PUC ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ಬೇಕು. ಅಂದ್ರೆ ಯಾವ್ದಾದ್ರು PUC ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರ್ಬೇಕಂತ ಹೇಳ್ತಾರೆ. ಇನ್ನು ನಿರ್ವಾಹಕರ PUC ಆರ್ಟ್ಸ್ ಕಾಮರ್ಸ್ ನಲ್ಲಿ ಉತ್ತೀರ್ಣರಾಗಿರ್ತಕ್ಕದ್ದು ನೀವೆಲ್ಲಂದ್ರೆ ಏನಂದ್ರೆ ತತ್ಸಮಾನ ಅಂದ್ರೆ ತಾಂತ್ರಿಕ ಶಿಕ್ಷಣ ಡಿಪ್ಲೊಮಾ ಸಹ ಇದಕ್ಕ ಮಾಡಿರೋ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳ್ತಾರ. ಇನ್ನೊಂದ್ಸಲ ಡಿಟೇಲ್ ಆಗಿ ನೋಡ್ಕೋರಿ, ನಾನು ಅವಾಗಲೇ ಹೇಳಿದೆ PDF ಅನ್ನ ಹಾಕಿರ್ತೀನಿ ಗ್ರೂಪ್ ಅಲ್ಲಿ. ಇನ್ನೇನ್ಬೇಕು ಕಂಡಕ್ಟರ್ ಆಗ್ಬೇಕಂದ್ರೆ ಮಾನ್ಯತೆ ಹೊಂದಿರುವ ಮೋಟಾರು ವಾಹನ ಕಂಡಕ್ಟರ್ ಪರವಾನಗಿ ಮತ್ತು ಬ್ಯಾಡ್ಜ್ ಅನ್ನ ಹೊಂದಿರತಕ್ಕದ್ದು. ಇದಕ್ಕೇನಾದ್ರೆ ಒಂದು ಇವರು ಫಿಸಿಕಲ್ ಕ್ವಾಲಿಫಿಕೇಶನ್ ಬೇಕಾಕತಿ. ಏನಂತಂದ್ರೆ ನಿಗದಿಪಡಿಸಿದ ಭೌತಿಕ ಮಾನದಂಡದಂತೆ ಪುರುಷರು ಕನಿಷ್ಠ 160 ಸೆಂಟಿಮೀಟರ್ ಮತ್ತು ಮಹಿಳೆಯರು 150 ಸೆಂಟಿಮೀಟರ್ ಹೈಟ್ ಇರಬೇಕು. ಇದೊಂದು ಏನಂದ್ರೆ ಕ್ವಾಲಿಫಿಕೇಶನ್ ಇದಕ್ಕ ಐತಿ. ಇದೊಂದು ಸ್ವಲ್ಪ ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕ್ತಾರ ಸ್ವಲ್ಪ ಗಮನಿಸ್ರಿ. ಇನ್ನ ಸಹಾಯಕ ಲೆಕ್ಕಿಗ, ಇದಕ್ಕೆ ಏನ್ ಬೇಕಂತಂದ್ರ ಕಾನೂನು ರೀತ್ಯ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದಿಂದ ವಾಣಿಜ್ಯ ಶಾಸ್ತ್ರದ 3 ವರ್ಷದ ಬ್ಯಾಚುಲರ್ ಡಿಗ್ರಿಯನ್ನ ಹೊಂದಿರತಕ್ಕಂಥದ್ದು, ಕಂಪ್ಯೂಟರ್ ಜ್ಞಾನ ಇರಬೇಕು. ಇದಕ್ಕೆ BCom ಆಗ್ಬೇಕಂತ ಹೇಳ್ತಾರೆ. ಯಾರೆಲ್ಲ ಸಹಾಯಕ ಲೆಕ್ಕಿಗ ಹಾಕ್ತಿದಾರೆ ಇದಕ್ಕ BCom ಕಂಪಲ್ಸರಿ ಐತಿ, ಸ್ವಲ್ಪ ಲಕ್ಷ ಕೊಟ್ಟು ನೋಡ್ಕೋರಿ. ಇನ್ನ ಅಧಿಕಾರಿ ಲೆಕ್ಕ ಪತ್ರ ಮಾರುಕಟ್ಟೆ, ಇದಕ್ಕ MBA ಆಗಿರ್ಬೇಕು ಆರ್ ಎನಿ ಡಿಗ್ರಿ ವಿತ್ ಇಂಟರ್ ACA ಅಥವಾ ಇವು ACWA ಅಂತ ಹೇಳ್ತಾರೆ, ಅಥವಾ 5 ವರ್ಷ ಎಕ್ಸ್ಪೀರಿಯನ್ಸ್ ಅಟ್ ದ ಲೆವೆಲ್ ಆಫ್ ಜೂನಿಯರ್ ಆಫೀಸರ್ ಅಂತ ಹೇಳ್ತಾರೆ. ಇದಕ್ಕೆ ಯಾರು ಕ್ವಾಲಿಫೈಡ್ ಇದ್ರೆ ಅದ ಅಪ್ಲಿಕೇಶನ್ ಹಾಕ್ರಿ. ಇನ್ನ ಕಿರಿಯ ಅಧಿಕಾರಿ ಇದಕ್ಕೆ MSc ಕೆಮಿಸ್ಟ್ರಿ ಬೇಕಂತ ಹೇಳ್ತಾರೆ, ಅದಕ್ಕೂ ಅಪ್ಲಿಕೇಶನ್ ಹಾಕಿ. ಇನ್ನ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಅಂದ್ರೆ ಕಂಪಲ್ಸರಿ ನೀವು ಯಾವ್ದು ಇಲಾಖೆಯಲ್ಲಿ ಅಪ್ಲಿಕೇಶನ್ ಹಾಕಕ್ ಇದು ಮಾಡ್ತಿರಲ್ಲ ನೀವು ಅದಕ್ಕೆ ಹಾಕ್ಬೋದು. ನೀವು ಈ ಕ್ವಾಲಿಫಿಕೇಶನ್ ನೀವು ಅಪ್ಲಿಕೇಶನ್ ಹಾಕಕ್ ಹೋದಾಗ ನಿಮ್ಗೆ ಯಾವ ಸಂಬಂಧ ಪಡ್ತಾವ ಅದನ್ನ ತೋರ್ಸತಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಟೋಟಲ್ ಆಗಿ ನೀವು ಇಟ್ಕೋರಿ, ತಲೆಗೆ ಇಟ್ಕೋರಿ ಏನಂತಂದ್ರೆ ಡಿಗ್ರಿ ಆದವ್ರ ಅಪ್ಲಿಕೇಶನ್ ಹಾಕ್ಬೋದು, PUC ಆದವ್ರ ಅಪ್ಲಿಕೇಶನ್ ಆಗ್ಬೋದು, ITI ಆದವ್ರ ಅಪ್ಲಿಕೇಶನ್ ಆಗ್ಬೋದು, ಮತ್ತೆ ಡಿಪ್ಲೊಮಾ ಆದವ್ರ ಅಪ್ಲಿಕೇಶನ್ ಆಗ್ಬೋದು. ನಿಮ್ಮ ಕ್ವಾಲಿಫಿಕೇಶನ್ಗೆ ಯಾವ್ಯಾವ ಹುದ್ದೆಗಳು ಬರ್ತಾವಲ್ಲ ಆ ಹುದ್ದೆಗಳಿಗೆ ಎಲ್ಲಾನು ಇದಕ್ಕೆ ಅಪ್ಲಿಕೇಶನ್ ನ ಹಾಕ್ಬಿಡ್ರಿ. ಈ ರೀತಿ ಏನಂತಂದ್ರೆ ಇವಕ್ಕೊಂದು ಅಪ್ಲಿಕೇಶನ್ ನ ಹಾಕ್ರಿ. ನೆಕ್ಸ್ಟ್ ನಾನು ಅವಾಗಲೇ ಇದೆ ಸಂಚಾರ ಏನೋ ಒಂದು ಸಹಾಯಕ ಸಂಚಾರ ನಿರೀಕ್ಷಕ ಅಲ್ಲ, ಇದಕ್ಕಷ್ಟ ಒಂದು ಫಿಸಿಕಲ್ ಹೈಟ್ ಅದು ಬೇಕಾಕತಿ. ಅದ್ರ ಬಿಟ್ರ ತೂಕನು ಬೇಕಾಕತಿ. ಪುರುಷರಿಗೆ 163 ಸೆಂಟಿಮೀಟರ್ 55 kg ತೂಕ ಇರಬೇಕು. ಮಹಿಳೆಯರು 153 ಸೆಂಟಿಮೀಟರ್ ಏನಂದ್ರ ಹೈಟ್ ಇರಬೇಕು, 50 kg ತೂಕ ಇರಬೇಕು. ಇದನ್ನ ಅಪ್ಲಿಕೇಶನ್ ಹಾಕೋರು ನೋಡ್ಕೋರಿ. ಇನ್ನ ಏಜ್ ಲಿಮಿಟ್ ಎಷ್ಟು ಅಂತಂದ್ರ ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ವರ್ಷ ಇರಬೇಕು. ಪ್ರವರ್ಗ 2A 2B 3A 3B ಈ ಒಂದು ಅಭ್ಯರ್ಥಿಗಳಿಗೆ 41 ವರ್ಷ ಇರಬೇಕು. SC ST ಪ್ರವರ್ಗ 1 ಅವರಿಗೆ ಏನಂದ್ರೆ 43 ವರ್ಷಗಳವರೆಗೆ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಇದನ್ನ ಹೊರತುಪಡಿಸಿಯೂ ಸಹ ಏನಂತಂದ್ರೆ ಮತ್ತೆ ಸಡಿಲಿಕೆಯನ್ನ ಇಲ್ಲಿ ಕೆಳಗೆ ಕೊಡ್ತಾರೆ. ಇದರಂತೆ ಯಾವುದು ಇಲ್ಲಿ ಕೊಡ್ತಾರೆ ಇಲ್ಲಿ ಅಂತಂದ್ರೆ ಸೇವೆ ಸಲ್ಲಿಸಿದವರು ಇದನ್ನೆಲ್ಲ ನೋಡ್ಕೊರಿ. ಮಾಜಿ ಸೈನಿಕರ ಇವೆಲ್ಲ ಅದಾವು. ಇದನ್ನ ಸ್ವಲ್ಪ ನೀವು ಫುಲ್ PDF ಇದ್ದಾರೆ ನೋಡ್ಬೋದು. ಇನ್ನೊಂದು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಅಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಯಾರು ಇರ್ತಾರೋ 10 ವರ್ಷ. ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕಾವ ಅಂತಂದ್ರ ಇಲ್ಲಿ ನೋಡ್ಬೋದು ನೀವು ಅಪ್ಲಿಕೇಶನ್ ಡೇಟ್ಸ್ ಕೊಡ್ತಾರ 9/10/2025
1/11/2025 ಏನಂದ್ರೆ ಅವಕಾಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ. ನೀವೆಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಹಾಗಾದ್ರೆ ಅಪ್ಲಿಕೇಶನ್ ಯಾವ ವೆಬ್ಸೈಟ್ ಹೋಗಿ ಹಾಕ್ಬೇಕು ನಿಮ್ಗೆ ಗೊತ್ತಿರುವ ಹಾಗೆ ಕೆಇ ವೆಬ್ಸೈಟ್ ಇದೆಯಲ್ಲ, ಇಲ್ಲಿ ಕೆಇ ವೆಬ್ಸೈಟ್ ಗೆ ಹೋಗಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಸ್ನೇಹಿತರೆ. ಇನ್ನಿತರ ಪರೀಕ್ಷಾ ವಿಧಾನದ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕಂತಂದ್ರ ಇನ್ನೇನಾದ್ರೂ ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಇನ್ನೊಂದು ಸಪರೇಟ್ ಆದಂತ ವಿಡಿಯೋವನ್ನ ಮಾಡಿ ಹೇಳ್ತೀನಿ. ಯಾಕಂದ್ರೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಏನಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಇದೆ. ಅದ್ರ ಬಗ್ಗೆ ಒಂದು ಫುಲ್ ಡೀಟೇಲ್ ಆದಂತ ವಿಡಿಯೋ ಇನ್ನೊಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಅದ್ ಬೇಕಂದ್ರೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ನಾನು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ನಿಮ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.